ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳ ಬಗ್ಗೆ. ಸೊ ಈಗ ಜಾಮೆಟ್ರಿ ಕ್ಲಾಸ್ಗಳು ಮೊದಲೇ ಚಾಪ್ಟರ್ ಇದಾಗಿರ್ತದೆ. ಸೊ ನಿಮ್ಗೆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ನೋಡಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕು. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನಿಮಗೂ ಅದು ಗೊತ್ತಾಗಲಿಲ್ಲ ಅಂದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ತಿಳ್ಕೊಬೋದು ಯಾವ ರೀತಿ ಪಡೆದುಕೊಳ್ಳೋದು ಅನ್ನೋದನ್ನು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಮೆಂಬರ್ಶಿಪ್ಪನ್ನು ಯಾವ ರೀತಿ ತೆಗೆದುಕೊಳ್ಳೋದನ್ನು ತಿಳ್ಕೊಂಡು ಪಡೆಯಬಹುದು. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳು 10ರಿಂದ 15 ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ನಮ್ಮಲ್ಲಿ ಇದಾವೆ. ಬೇಕಂದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇನು ರೆಫರ್ ಮಾಡಿ ಎಕ್ಸಾಮನ್ನು ಬರಿಬೋದು. ಸೊ ಇವತ್ತಿನ ಟಾಪಿಕ್ ಬಂದು ಎಕ್ಸಾಮ್ಸ್ ಆ್ಯಂಡ್ ಪಾಸ್ಯುಲೇಟ್ಸ್ ಬಗ್ಗೆ. ಸೊ ಮೊದಲಿಗೆ ಎಕ್ಸಾಮ್ಸ್ ಅಂದ್ರೆ ಇನ್ನು ಜಾಮೆಟ್ರಿ ವಿ ಹ್ಯಾವ್ ಟು accept ಸಮ್ ಫ್ಯಾಕ್ಟ್ಸ್ ವಿತೌಟ್ ಅ ಡಿಸ್ಕಷನ್ ಆ್ಯಂಡ್ ಪ್ರೂಫ್. They are called axioms and postulates. Axioms meaning ಏನಂದ saying. Axioms means axiom meaning is saying as per the English dictionary. So axiom ಅಂದರೆ ಏನಾಗುತ್ತೆ, ಇಲ್ಲಿ saying ಅಂತ ಹೇಳೋದಂತ ಅರ್ಥ ಇಲ್ಲಿ ಆಗುತ್ತೆ. ಸೊ axioms are required more in geometry than in other branches of mathematics. ಸೊ axiom ಅನ್ನೋದೇನೈತಿ, ಇದು ಜಾಮೆಟ್ರಿ ಬಿಟ್ಟ ಅದರ್ ಬ್ರಾಂಚಸ್ ಒಳಗೇನ ಇದು ಹೆಚ್ಚ ಯೂಸ್ ಆಗ್ತದೆ ಅಂತ. ದೇ ಆರ್ ಸೆಲ್ಫ್ ಎವಿಡೆಂಟ್ ಟ್ರೂತ್ಸ್ formed as a result of observation and intuitions. ಸೊ ಇಲ್ಲಿ ಡೆಫಿನಿಷನ್ ನೋಡ್ಬೋದು. ಎಕ್ಸಾಮ್ ಇಸ್ ಅ ಸ್ಟೇಟ್ಮೆಂಟ್ ದ ಟ್ರೂತ್ ಆಫ್ ವಿಚ್ ಅಕ್ಸೆಪ್ಟೆಡ್ ವಿತೌಟ್ ಎನಿ ಪ್ರೂಫ್. ಸೊ ಇಲ್ಲಿ ಸತ್ಯವನ್ನು ಅಕ್ಸೆಪ್ಟ್ ಮಾಡೋದು, ಸೊ ಅದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇರೋದಿಲ್ಲ, ಅದೇನಾಗುತ್ತೆ ಇಲ್ಲಿ ಎಕ್ಸಾಮ್ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಎಕ್ಸಾಮ್ ಶುಡ್ ನಾಟ್ ಬಿ ಎ ಕಾಂಟ್ರಾಡಿಕ್ಟ್ ಈಚ್ ಅದರ್. ದೇ ಮಸ್ಟ್ ಬಿ exams should be a independent. No exam should be a created based on another exam. Exams should be a minimum in numbers. In a algebraic we know that if a equal to b, b equal to c, then a equal to c. So a ಅನ್ನೋದು b ಗೆ ಈಕ್ವಲ್ ಆಗಿತ್ತಂದ್ರೆ, b ಅನ್ನೋದು c ಗೆ ಈಕ್ವಲ್ ಆಗಿತ್ತಂದ್ರೆ a ಅನ್ನೋದು ಕೂಡ c ಗೆ ಈಕ್ವಲ್ ಇಲ್ಲಿ ಆಗಿರ್ತದೆ. ಸೊ ಅದೇ ರೀತಿ ಇಲ್ಲಿ ನೋಡೋದಾದ್ರೆ, ಸೊ ಇನ್ನು ಫಿಗರ್ 1. ಸೊ ಒಂದನೇ ಚಿತ್ರದಲ್ಲಿ ಎದಿಂದ ಬಿಗೆ 3 ಸೆಂಟಿಮೀಟರ್ ಅದ, ಸಿದಿಂದ ಡಿಗೆ ಇದು ಕೂಡ 3 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಇಲ್ಲಿ ಆಗುತ್ತೆ. ಸೊ ಇವೆರಡು ಏನೈತಿ ಸೇಮ್ ಅದಾವು ಅಂದಂಗೆ. ಅದೇ ರೀತಿ ಇಲ್ಲೂ ಕೂಡ ಏನೈತಿ ಕೋನ ಬಿ ಏನೈತಿ ಇಲ್ಲಿ 50 ಡಿಗ್ರಿ ಅದ. ಅದೇ ರೀತಿ ಕೋನ ಕ್ಯೂ ಏನೈತಿ ಇದು ಕೂಡ 50 ಡಿಗ್ರಿ ಅದ. ಸೊ ಇನ್ನು ಜಾಮೆಟ್ರಿ ದಿಸ್ ಪ್ರಾಪರ್ಟಿ ಇಸ್ ಅ state as an axiom as follows. Things which are equal to same thing are equal to one another ಅಂದರು. ಸೊ ಇಲ್ಲಿ ಒಂದಕ್ಕೊಂದು ಏನೈತಿವ ಈಕ್ವಲ್ ಆಗಿರ್ತವ. ಸೊ ಫಿಗರ್ 1 ಅಂದ್ರೆ ಒಂದನೇ ಚಿತ್ರ ಎರಡನೇ ಚಿತ್ರ ಎರಡು ಸೇಮ. ಸೊ ಇಲ್ಲಿ ಮೂರನೇ ಚಿತ್ರ ನಾಲ್ಕನೇ ಫಿಗರ್ಗಳು ಎರಡು ಏನೈತಿ ಇವೆರಡು ಸೇಮ. ಸೊ ಈ ಕೋನ ಎರಡು ಸೇಮ್ ಇರ್ತವ, ಈ ಲೆಂತ್ ಎರಡು ಸೇಮ ಇರ್ತವ. ಸೊ ಇಲ್ಲಿ ಏನೈತಿ ಅಲ್ಜಿಬ್ರಾ ಒಳಗೆ ಇದನ್ನು ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಸ್ಯುಲೇಟ್ಸ್ ಒಳಗೆ, ಪಾಸ್ಯುಲೇಟ್ಸ್ ಆರ್ ದ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಇನ್ ಜಾಮೆಟ್ರಿ ವಿಚ್ ಆರ್ ಅಜ್ಯೂಮ್ ಟು ಬಿ ಎ ಟ್ರೂತ್ ವಿತೌಟ್ ಪ್ರೂಫ್. ಸೊ ಇಲ್ಲಿ ಅಜ್ಯೂಮ್ ಮಾಡಬೇಕಾಗತ್ತೆ, ಸತ್ಯವನ್ನು ಐತತ ನಂಬಬೇಕಾಗತ್ತೆ ವಿತೌಟ್ ಎನಿ ಪ್ರೂಫ್. ದೇ ಆರ್ ಲೈಕ್ ಎಕ್ಸಾಮ್ಸ್ ಬಟ್ ದೇ ಕ್ಯಾನ್ ಬಿ ಎ ಕ್ರಾಸ್ ವೆರಿಫೈಡ್ ಬೈ ದ ಆ್ಯಕ್ಚುಯಲ್ ಕಾಂಟ್ರಾಕ್ಷನ್ ಆ್ಯಂಡ್ ಮೆಜರ್ಮೆಂಟ್. ಸೊ ಇಲ್ಲಿ ಇವು ಕೂಡ ಏನೈತಿ ಟ್ರೂತ್ ಆಗಿರ್ತವೆ, ಬಟ್ ಯಾವುದೇ ರೀತಿಯ ಪ್ರೂಫ್ ಇರೋದಿಲ್ಲ. ಸೊ ಇವ ಸತ್ಯ ಅಂದರೆ ಇವ 100 ಮೀಟ್ರ್ ಐತೆ ಅಂತ ನಾವು ನಂಬೋದಷ್ಟೇ ಆಗಿರ್ತದೆ, ಬಟ್ ಇದು 100 ಮೀಟ್ರ್ ಐತಿ ಅಲ್ಲೋ ಅನ್ನೋದು ಗೊತ್ತಿರೋದಿಲ್ಲ. ಆ ರೀತಿ ಏನೈತಿದ ಪಾಸ್ಯುಲೇಟ್ಸ್ ಆಗಿರ್ತವೆ. ಸೊ ಇಲ್ಲಿ ಪಾಯಿಂಟ್ ಎದಿಂದ ಪಾಯಿಂಟ್ ಬಿ ಅವರೆಗೆ ನಾವು 100 ಮೀಟರ್ಸ್ ಐತೆ ಅಂತ ನಾವು ಇಲ್ಲಿ ನಂಬೋದಾಗಿರ್ತದೆ. ಸೊ ಇದಕ್ಕೇನಂತಾರೋ ಪಾಸ್ಯುಲೇಟ್ಸ್ ಅಂತ ಕರೀತಾರೋ. ನೆಕ್ಸ್ಟ್ enunciations. Let us learn what enunciation are. The English dictionary gives the meaning of enunciation as a guess or a proposal. Enunciations are a true facts which can only be verified by the contractions and measurement. ಸೊ ಇವು ಕೂಡ ಏನೈತಿ ಟ್ರೂ ಫ್ಯಾಕ್ಟ್ಸ್ ಆಗಿರ್ತಾವೆ, ಬಟ್ ಇದು ವೆರಿಫೈಡ್ ಆಗಬೇಕು. ಇಲ್ಲಿ ಮೆಜರ್ಮೆಂಟ್ ಹಾಗೂ ಕಂಟ್ರಕ್ಷನ್ಸ್
ಇವುಗಳ ಮುಖಾಂತರ ಇಲ್ಲಿ ಮೆಜರ್ಮೆಂಟ ಮತ್ತು ಇವು ಕನ್ಸ್ಟ್ರಕ್ಷನ್ ಮುಖಾಂತರ ವೆರಿಫೈ ಆದು ಅಂದರೆ ಇದೇನೈತಿದ ಟ್ರೂ ಫ್ಯಾಕ್ಟ್ಸ್ ಅಂತ ನಾವು ನಂಬೋದಾಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ಆ್ಯಂಗಲ ಎ ಒ ಸಿ ಆ್ಯಂಗಲ ಸಿ ಒ ಬಿ 180 ಡಿಗ್ರಿ. ಸೊ ಇದು 180 ಡಿಗ್ರಿ ಅಂತ ಪ್ರೂವ್ ಆತಂದ್ರೆ ಏನೈತಿ ಇಲ್ಲಿ ಇದನ್ನು ನಾವು ನಂಬೋದಾಗಿರ್ತದೆ. If a ray stands on a straight line, the sum of an angle formed a common point is 180 degree. ಸೊ ಇಲ್ಲಿ ಒಂದು ಲೈನ್ ಅದ. ಸೊ ಇಲ್ಲಿ ಎ ಇದು ಒ ಇದು ಬಿ ಇದು ಸಿ. ಸೊ ಇಲ್ಲಿ ಎ ಒ ಬಿ ಆ್ಯಂಗಲ ಎ ಒ ಸಿ ಆ್ಯಂಗಲ ಇವೆರಡು ಕೂಡ ಏನೈತಿ 180 ಡಿಗ್ರಿ ಅಂತ ಆಗಿರ್ತದೆ. ಸೊ ಇದನ್ನು ನಾವು ನಂಬಬೇಕು. ಸೊ ಇಲ್ಲಿ 180 ಡಿಗ್ರಿ ಆಗಿತ್ತು ಅಂದರೆ ಇದನ್ನು ಲೀನಿಯರ್ ಪೇರ್ ಎಕ್ಸೋಮ್ ಅಂತ ಇಲ್ಲಿ ಕರೀತಾರು. ಸೊ ಇದನ್ನು ಲೀನಿಯರ್ ಪೇರ್ ಎಕ್ಸೋಮ್ ಅಂತ ಕರೀತಾರು. ನೆಕ್ಸ್ಟ್ ಇಲ್ಲಿ ಅದೇ ರೀತಿಲಿ ಅಪೋಸಿಟ್ ಆ್ಯಂಗಲ್ಸ್ ಏನಿರ್ತಾವೆ ಸೇಮ್ ಇರ್ತಾವೆ. ಎರಡು ಲೈನ್ಗಳ ಕ್ರಾಸ್ ಇಂಟರ್ಸೆಕ್ಟ್ ಅದು ಅಂದ್ರೆ ಅಪೋಸಿಟ್ ಆ್ಯಂಗಲ್ಸ್ ಇಲ್ಲಿ ಸೇಮ್ ಆಗಿರ್ತಾವೆ. ಇಲ್ಲಿ ಆ್ಯಂಗಲ್ ಎ ಒ ಸಿ ಆ್ಯಂಗಲ್ ಎ ಒ ಸಿ ಇದ್ದಿದ್ದ ಆ್ಯಂಗಲ್ ಡಿ ಒ ಬಿ ಏನೈತಿ ಈಕ್ವಲ್ ಆಗಿರ್ತಾವೆ. ಅದೇ ರೀತಿ ಆ್ಯಂಗಲ್ ಎ ಒ ಡಿ ಇದ್ದಿದ್ದ ಆ್ಯಂಗಲ್ ಸಿ ಒ ಬಿ ಏನೈತಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಇಫ್ ಟೂ ಸ್ಟ್ರೇಟ್ ಲೈನ್ ಇಂಟರ್ಸೆಕ್ಟ್ಸ್ ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಏನಿರ್ತಾವೆ ಈಕ್ವಲ್ ಇರ್ತಾವೆ. ಸೊ ಈ ಆ್ಯಂಗಲ ಈಕ್ವಲ್ ಇರ್ತಾವೆ, ಈ ಆ್ಯಂಗಲ್ ಏನೈತಿ ಈಕ್ವಲ್ ಇರ್ತಾವೆ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ನೆಕ್ಸ್ಟ್ ಅದಾವು. ಸೊ ಇಲ್ಲಿ ಪಾಯಿಂಟ್ ಅಂದರೆ ಏನ? ಸೊ ಇಲ್ಲಿ ಪಾಯಿಂಟ್ ಅಂದ್ರೆ ಇನ್ ಅ ಜಾಮಿಟ್ರಿ ವೆನ್ ವಿ ಮಾರ್ಕ್ ಅ ಎಕ್ಸಾಕ್ಟ್ ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್ ವಿತ್ ಅ ಡಾಟ್ ದಟ್ ಈಸ್ ಕಾಲ್ಡ್ ಅ ಪಾಯಿಂಟ್. ಇಟ್ ಹ್ಯಾಸ್ ಅ ನೋ ಲೆಂತ್ ನೋ ಬ್ರೆತ್. ಸೊ ಅದಕ್ಕೆ ಉದ್ದ ಮತ್ತು ಅಗಲ ಯಾವುದೇ ಇರೋದಿಲ್ಲ. ಆಲ್ಸೋ ಇಟ್ ಅಕ್ಯುಪೈಸ್ ದ ನೋ ಡೆಪ್ತ್ ಆಲ್ಸೋ. ಇನ್ ಅದರ್ ವರ್ಡ್ಸ್ ಅ ಪಾಯಿಂಟ್ ಡಿಟರ್ಮೈನ್ಸ್ ಅ ಲೊಕೇಶನ್. ಇಟ್ ಈಸ್ ಡೊನೇಟೆಡ್ ಆಸ್ ಅ. ಸೊ ಈ ರೀತಿ ಪಾಯಿಂಟನ್ನು ನಾವು ಇಲ್ಲಿ ಡಿನೋಟ್ ಮಾಡ್ತೀವಿ ಸಿಂಬಾಲ್ದಾಗ. ಸೊ ವಿ ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್ ಆಫ್ ಅಲ್ಫಾಬೆಟ್ಸ್ ಟು ನೇಮ್ ದ ಪಾಯಿಂಟ್. ಸೊ ಈಗ ಒಂದು ಲೈನ್ ಐತಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿವಿ ನಾವು. ಸೊ ಇದನ್ನು ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಏನೈತೆ ನಾವು ಇಂಗ್ಲೀಷ್ ಅಲ್ಫಾಬೆಟ್ ಇಂದ ಕ್ಯಾಪಿಟಲ್ ಅಲ್ಫಾಬೆಟ್ದಿಂದ ರೀಪ್ರೆಸೆಂಟನ್ನು ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಇಲ್ಲಿ ಪಾಯಿಂಟ್ ಅದ, ರೀಡ್ ಆ್ಯಸ್ ಅ ಪಾಯಿಂಟ್ ಎ, ರೀಡ್ ಆ್ಯಸ್ ಅ ಪಾಯಿಂಟ್ ಎಕ್ಸ್. ಸೊ ಇಲ್ಲಿ ಪಾಯಿಂಟ್ ಐತೆ ಅಂದ್ರೆ ಇದಕ್ಕೆ ಎ ಅಂತ ಇದನ್ನು ನೇಮಿಂಗ್ ಮಾಡಿದ್ವಿ ಅಂದರೆ ಇದನ್ನು ಪಾಯಿಂಟ್ ಎ ಅಂತ ಓದ್ತೀವಿ. ಅದೇ ರೀತಿ ಪಾಯಿಂಟ್ ಜಡ್ ಅಂತ ಕೊಟ್ಟಿದ್ವಿ ಅಂದರೆ ಪಾಯಿಂಟ್ ಜಡ್ ಅಂತ ಓದ್ತೀವಿ. ಸೊ ಇಲ್ಲಿ ನೋಡ್ಬೋದು ಪಾಯಿಂಟನ್ನು ನೀವು 2 ಪಾಯಿಂಟ್ಸ್ ಇಲ್ಲಿ ಎ ಪಾಯಿಂಟ್ ಒಂದು ಹಾಗೆ ಎಕ್ಸ್ ಪಾಯಿಂಟ್ ಒಂದು ಅದಾವು. ನೆಕ್ಸ್ಟ್ ಲೈನ್ ಇನ್ ಜಾಮಿಟ್ರಿ. ಸೊ ಲೈನ್ ಅಂದರೆ ಏನಂತ ಇಲ್ಲಿ ನೋಡೋಣ. A line is a one-dimensional figure which is straight, has a indefinite length and no thickness. Line can be extended indefinitely only in a two direction which are opposite to each other. A line has an infinite number of points laying on it. A line has a no end points. We can name the lines by using two capital letters of alphabets and an arrow that is points in both direction ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈನ್ ಅನ್ನೋದು ಇನ್ಡೆಫಿನಿಟ್ ಲೆಂತ್ ಮತ್ತು ಥಿಕ್ನೆಸ್ ಇರ್ತದೆ. ಸೊ ಅದಕ್ಕೆ ಲೆಂತ್ ಮತ್ತು ಥಿಕ್ನೆಸ್ ಎಷ್ಟು ಅನ್ನೋದನ್ನು ಗೊತ್ತಾಗಲ್ಲ ಮತ್ತು ಅದರಲ್ಲಿ ಎಷ್ಟು ಪಾಯಿಂಟ್ಸ್ಗಳು ಇದಾವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇಲ್ಲಿ ಲೇಯಿಂಗ್ ಆನ್ ಇಟ್. ಸೊ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆ ಲೈನ್ದಲ್ಲಿ ಇರ್ತಾವೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಇದು ಲೈನ್ ಅದ. ಸೊ ಇಲ್ಲಿ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನು ನಾವು ಇಲ್ಲಿ ತೋರಿಸೇವು. ಸೊ ಇದು ಏರೋ ಮಾರ್ಕ್ ಏನೈತಿ. ಸೊ ಎರಡು ಕಡೆ ಎಕ್ಸ್ಟೆಂಡೇ ಇರ್ತದೆ. ಸೊ ಇದು ಎಲ್ಲಿವರೆಗೆ ಅನ್ನೋದನ್ನು ಗೊತ್ತಿರಲ್ಲ, ಅದಕ್ಕೆ ಏನಂತಾರೋ ಇಲ್ಲಿ ಲೈನ್ ಅಂತ ಅಂತಾರೋ. ಸೊ ಇಲ್ಲಿ ಲೈನ್ ಎ ಬಿ ಅಂದರೆ ಲೈನ್ ಎದಿಂದ ಬಿ ಅಂತ ಇಲ್ಲಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ರೇ ಇನ್ ಜಾಮಿಟ್ರಿ. ಸೊ ಲೈನ್ ಆಯ್ತು, ಪಾಯಿಂಟು ಆಯ್ತು, ಇನ್ನು ರೇ ಅಂದರೆ ಏನ? So it is a straight line which start from one fixed point, always processing in a one direction only away from that
starting point, ray can be extended indefinitely only in a one direction. It has a one end point. It has no definite length and can't be measured. Ray is represented by two capital letters of a alphabet with a pointed arrow on top of it ಅಂದರು. ಸೊ ಇಲ್ಲಿ ಎರೆ ಅಂದ್ರೆ ಏನೈತಿ ಎ ಪಾಯಿಂಟಿಂದ ಬಿ ಪಾಯಿಂಟ್ವರೆಗೂ ಬಟ್ ಒನ್ ಡೈರೆಕ್ಷನ್ದಾಗ ಏನೈತಿದ ಕಂಟಿನ್ಯೂ ಆಗ್ತಿರ್ತದೆ. ಸೊ ಎಂಡ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಏನೈತಿ ರೇ ಅಂತ ನಾವು ಹೇಳ್ಬೋದಾಗಿರ್ತದೆ. ಸೊ ಇದನ್ನು ಯಾವ ರೀತಿ ಓದ್ಬೇಕಂದ್ರೆ, ಸೊ ಇಲ್ಲಿ ರೇ ಎ ಬಿ ಇಲ್ಲಿ ರೇ. ಸೊ ವೇರೆ ಎ ಇಸ್ ದ ಸ್ಟಾರ್ಟಿಂಗ್ ಫಿಕ್ಸ್ಡ್ ಪಾಯಿಂಟ್ ಆಫ್ ದ ರೇ. ಸೊ ಇಲ್ಲಿ ಎ ಪಾಯಿಂಟ್ನಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಾವು ಒಂದು ಲೈನನ್ನು ತೊಗೊಂಡಿವಿ. ನಾವು ಇಲ್ಲಿ ಜಡ್ಡ ಮತ್ತು ವಾಯ್ ಅಂತ ತೊಗೊಂಡಿವಿ ಅಂದ್ರೆ ಇಲ್ಲೊಂದು ಪಾಯಿಂಟ್ ಅದ, ಸೊ ಇಲ್ಲೊಂದು ಪಾಯಿಂಟ್ ಅದ, ಇದು ಎಂಡ. ಸೊ ಈ ಕಡೆ ಏನೈತಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ ಬಟ್ ಎಂಡ್ ಪಾಯಿಂಟ್ ಇರೋದಿಲ್ಲ. ಅದಕ್ಕೆ ಏನಂತಾರೆ ಇಲ್ಲಿ ರೇ ಅಂತ ಕರಿತಾರೋ, ರೇ ಎ ಬಿ. ಸೊ ಇದೇನಾಗುತ್ತೆ ರೇ ಎ ಬಿ ಅಂತ ನಾವು ರೀಡ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಆರ್ ದ ಪ್ಯಾರಲಲ್ ಲೈನ್ಸ್? Two straight lines are said to be parallel lines if they do not intersect each other at any point, although we extended these lines in both directions indefinitely. So parallel lines ಅಂದ್ರೆ ಸೊ ಎರಡು ಲೈನ್ಗಳ ಸೊ ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರೂ ಏನೈತಿ ಅವ ಇಂಟರ್ಸೆಕ್ಟ ಆಗಬಾರ್ದು. ಸೊ ಅವುಗಳನ್ನ ಏನಂತಾರು ಪ್ಯಾರಲಲ್ ಲೈನ್ಸ್ ಅಂತ ಕರೀತಾರು. ಸೊ ಇಲ್ಲಿ ನಾವು ಸಿ ಡಿ ಅನ್ನೋದು ಒಂದು ಪ್ಯಾರಲಲ್ ಲೈನು, ಎ ಬಿ ಅನ್ನೋದು ಒಂದು ಪ್ಯಾರಲಲ್ ಲೈನು. ಸೊ ಇವುಗಳನ್ನ ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರೂ ಏನೈತಿ ನಾವು ಇವೆರಡು ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಅವುಗಳನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿಬೋದು. ಸೊ ಇಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ನಾವು ಇದನ್ನು ಓದ್ಬೋದು, ಅಥವಾ ಸಿ ಡಿ ಇಸ್ ಪ್ಯಾರಲಲ್ ಟು ಎ ಬಿ ಅಂತ ಇಲ್ಲಿ ನಾವು ಓದ್ಬೋದು. ಸೊ ಪ್ಯಾರಲಲ್ ಇದನ್ನು ಯಾವ ರೀತಿ ಡಿನೋಟ್ ಮಾಡ್ಬೋದು ಅಂದ್ರೆ ಈ ರೀತಿ ಏನೈತಿ ಡಿನೋಟ್ ಮಾಡ್ಬೋದು. ಸೊ ಇಲ್ಲಿ ಸಿ ಡಿ ಪ್ಯಾರಲಲ್ ಟು ಎ ಬಿ ಅಥವಾ ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಈ ರೀತಿ ನಾವು ಓದಬಹುದು ಮತ್ತು ಇದನ್ನು ಈ ರೀತಿ ಡಿನೋಟ್ ಮಾಡ್ತಾರೆ. ಎರಡು ಲೈನ್ಗಳ ಉದ್ದ ಹೇಳಿದ್ರೆ ಏನೈತಿ ಇವುಗಳನ್ನ ಈ ರೀತಿ ಡಿನೋಟ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ಅ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಇಲ್ಲಿ ಕೇಳಿದರು. ಸೊ ಅ ಲೈನ್ ಈಸ್ ಸೇಡ್ ಟು ಬಿ ಅ ಟ್ರಾನ್ಸ್ವರ್ಸಲ್ ಲೈನ್ if it cuts two or more lines at a different points and those lines can't be parallel or non-parallel lines. ಸೊ ಇಲ್ಲಿ ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಏನ? ಸೊ ಒಂದು ಲೈನ ಅವ ಪ್ಯಾರಲಲ್ ಇರುವತ್ತಕ್ಕೂ ಅಥವಾ ದೋಸ್ ಲೈನ್ ಕ್ಯಾನ್ ಬಿ ಪ್ಯಾರಲಲ್ ಆರ್ ನಾನ್ ಪ್ಯಾರಲಲ್. ಸೊ ಇವೆರಡು ಲೈನ್ ಏನೈತಿ, ಸೊ ಇವ ಇದು ಟ್ರಾನ್ಸ್ವರ್ಸಲ್ ಲೈನ್ ಏನೈತಿ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಾಯಿಂಟ್ ಒಳಗೆ ಕಟ್ ಆಯ್ತಂದ್ರೆ ಸೊ ಅದನ್ನು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಇಲ್ಲಿ ನಾವು ಕರಿಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎ ಬಿ ಅನ್ನೋದು ಏನೈತಿ ಇದು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಆಗುತ್ತೆ. ಸೊ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಇವೆರಡು ಪ್ಯಾರಲಲ್ರೇ ಇರ್ಬೋದು ಅಥವಾ ನಾನ್ ಪ್ಯಾರಲಲ್ರೇ ಇರ್ಬೋದು. ಸೊ ಇದನ್ನು ಏನಂತ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರೀತಾರೆ. Here a line AB cuts through two lines PQ and RS. ಸೊ ಇಲ್ಲಿ ಎ ಬಿ ಲೈನ್ ಅನ್ನೋದು ಪಿ ಮತ್ತು ಕ್ಯೂಗಳ ಲೈನನ್ನು ಕಟ್ ಮಾಡ್ತದೆ, ಅದೇ ರೀತಿ ಆರ್ ಮತ್ತು ಎಸ್ ಲೈನನ್ನು ಕಟ್ ಮಾಡ್ತದೆ. ಸೊ ಇಲ್ಲಿ ವೇರ್ ಅ ಲೈನ್ ಎ ಬಿ ಇಸ್ ಕಾಲ್ಡ್ ಆಸ್ ಅ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಇಲ್ಲಿ ನಾವು ಹೇಳಬಹುದು. ನೆಕ್ಸ್ಟ್ ಇಲ್ಲಿ ಒನ್ ಲೈನರ್ ಕ್ವಶನ್ ಅದಾವು, ನೀವು ಇವನ್ನ ಓದ್ಕೋಬೋದು. ಸೊ ಇವುಗಳನ್ನು ಕೂಡ ಏನೈತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗೆ ಕೇಳ್ಬೋದಾಗಿರ್ತದೆ ಸ್ಟೇಟ್ಮೆಂಟ್ ಯಾವುದಾಗುತ್ತೆ ಅಂತ. ಸೊ ವಾಟ್ ಈಸ್ ದ ಪಾಯಿಂಟ್, ವಾಟ್ ಈಸ್ ದ ಲೈನ್, ವಾಟ್ ಈಸ್ ದ ಪ್ಲೇನ್ ಅಂತ ಇಲ್ಲಿ ಅದ, ನೀವು ಓದ್ಕೊರಿ. ನೆಕ್ಸ್ಟ್, ವಾಟ್ ಈಸ್ ದ ಲೀನಿಯರ್ ಪೇರ್? ಸೊ ಲೀನಿಯರ್ ಪೇರ್ ಏನಪ್ಪ ಅಂತಂದ್ರೆ ಲೀನಿಯರ್ ಪೇರ್ ಈಸ್ ಅ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಡ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಅಡ್ಜಸೆಂಟ್ ಮೀನ್ಸ್ ನೆಕ್ಸ್ಟ್ ಟು ಈಚ್ ಅದರ್. ಸಪ್ಲಿಮೆಂಟರಿ ಮೀನ್ಸ್ that the measure of two angles add up to equal to 180 degree. ಸೊ ಇಲ್ಲಿ ಲೀನಿಯರ್ ಪೇರ್ ಅಂದ್ರೆ 180 ಡಿಗ್ರಿ ಆಗಬೇಕು ಅವ. ಸೊ ಇಲ್ಲಿ ಏನೈತಿ 180 ಡಿಗ್ರಿ ಆಯಿತು. ಸೊ ಇದೇನಂತಾರು ಇದು ಅಡ್ಜಸೆಂಟ್ ಆ್ಯಂಡ್
ಇವ ಆ್ಯಂಗಲ್ಸ್ ಆಗ್ತಾವ. ಮತ್ತು ಸಪ್ಲಿಮೆಂಟ್ರಿ ಅಥವಾ ಏನೈತಿ ಇಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸನ್ನು ಕೂಡ 180 ಡಿಗ್ರಿ ಆಗಿತ್ತಂದ್ರೆ ಅದನ್ನು ಕೂಡ ಲೀನಿಯರ್ ಪೇರ್ ಅಂತ ಕರೀತಾರೆ. ಸೊ ಇಲ್ಲಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಯಾವ ಮತ್ತು ಅಡ್ಜಸೆಂಟ್ ಆ್ಯಂಗಲ್ ಯಾವ ಅಂತ. ಸೊ ಇಲ್ಲಿ ನಿಮಗೆ ಏನೈತಿದೆ ಅಡ್ಜಸೆಂಟ್ ಆ್ಯಂಗಲ್ ಆಗುತ್ತೆ. ಸೊ ಇಲ್ಲಿ 135 ಡಿಗ್ರಿ ಅದ, ಸೊ ಇಲ್ಲಿ 45 ಡಿಗ್ರಿ ಅದ. ಸೊ ಎರಡೂ ಕೂಡಿಸಿದ್ರೆ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಸೊ ಇದೊಂದು ಲೀನಿಯರ್ ಪೇರ್ ಅಂತ ನಾವು ಹೇಳ್ಬೋದಾಗಿರ್ತದೆ. ನೆಕ್ಸ್ಟ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ಏನೈತಿ ಕಂಟಿನ್ಯೂ ಮಾಡೋಣ. ಸೊ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸಿಂದ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಹಾಗೆ ಕೆಳಗಡೆ ಏನೈತಿ ನಿಮ್ಗೆ ಮನೆಯಲ್ಲೇ ಬಿಡ್ಸೋಕ್ಕೆ ಕ್ವಶನ್ಗಳು ಸಹ ಅದಾವೆ, ಅವುಗಳನ್ನು ಕೂಡ ಏನೈತಿ ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸೊ ಮೆಂಬರ್ಶಿಪ್ ಯಾರು ತೆಗೆದುಕೊಳ್ತೀರಿ ಅವರ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿರಿ. ಸೊ ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ದಲ್ಲಿ ಸಪ್ರೇಟಾಗಿ ಮೆಂಬರ್ಶಿಪ್ ಪಡೆದುಕೊಂಡವರಿಗೆ ಮಾತ್ರ ಏನೈತಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಅದರಲ್ಲಿ ನಿಮ್ಗೆ ಎಲ್ಲ ಥರ ನೋಟ್ಸ ನಿಮ್ಗೆ ಈ ಸೆಕೆಂಡ್ ಪೇಪರ್ ಏನದ ಸ್ಪೆಸಿಫಿಕ್ ಪೇಪರ, ಸೊ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನೋಟ್ಸ್ಗಳು ಕೂಡ ಆ ಒಂದು ಗ್ರೂಪ್ನಲ್ಲಿ ನಿಮ್ಗೆ ದೊರೀತದೆ. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಅಲ್ಲಿ ನಮ್ದು ಮೇನ್ ಚಾನಲ ಅಲ್ಲಿ ನೀವು ಹೋಗ್ತೀರಿ. ಸೊ ಅಲ್ಲಿಂದ ನೀವು ಏನೈತಿ ಬಯೋದಲ್ಲಿ ಚೆಕ್ ಮಾಡಿರಿ, ಅಂದ್ರೆ ಮೇಲ್ಗಡೆ ಹೆಸರದಲ್ಲ ಮೈ ಸ್ಟಡಿ ಸ್ಟ್ರಾಟಜಿ ಅಂತ ಆ ಹೆಸರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲಿ ಬಯೋದಲ್ಲಿ ನನ್ನ ಪರ್ಸ್ನಲ್ ಐ ಡಿ ಸಿಗ್ತದೆ. ಸೊ ಆ ಪರ್ಸ್ನಲ್ ಐ ಡಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಟೆಲಿಗ್ರಾಮ್ದಲ್ಲಿ ಲ್ಯಾಂಡ್ ಸರ್ವೇಯರ್ ಬ್ಯಾಚ್ ಅಂತ ಗ್ರೂಪ್ ಇದೆ, ಅಲ್ಲಿ ನಿಮ್ಮನ್ನ ಜಾಯಿನ್ ಮಾಡ್ತೀನಿ. ಹಾಗೆ ಇಷ್ಟೊಂದು ನೋಟ್ಸು ಹಾಗೆ ಇಷ್ಟೊಂದು ಕ್ಲಾಸು ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಎಲ್ಲಿಯೂ ದೊರಕೋದಿಲ್ಲ. ಸೊ ನಿಮಗೆ ಕ್ಲಾಸ್ಗಳನ್ನ ವಿಡಿಯೋ ಅಪ್ಲೋಡ್ ಮಾಡಿದ ಫಸ್ಟ್ ದಿನ ಏನೈತಿ ಫ್ರೀ ಆಗಿರ್ತದೆ. ನೀವು ಕ್ಲಾಸ್ಗಳನ್ನ ನೋಡಿ ಸೊ ನಿಮಗೆ ಇಷ್ಟ ಆದರೆ ಏನೈತಿ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.